ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರದಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಪ್ರತಿದಿನ ನಡೆಯುವ ಅಪಘಾತ, ಸಾವು ನೋವು, ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣ ಬೇಡಿಕೆಯನ್ನು ಮುಂದಿರಿಸಿ ಸಾರ್ವಜನಿಕರು ಸಂಘ ಸಂಸ್ಥೆಯವರ ಅಭಿಪ್ರಾಯ ಕೋರಿಕೆಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಬ್ರಹ್ಮಾವರ ತಾಲೂಕು ಸೌಧದಲ್ಲಿ ಸಭೆ ನಡೆಯಿತು. ಕಾರು, ಆಟೋ ರಿಕ್ಷಾ, ಹಿರಿಯ ನಾಗರಿಕರು, ಶಾಲಾ ಕಾಲೇಜು ಮುಖ್ಯಸ್ಥರು, ರೋಟರಿ ಇನ್ನಿತರ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮಾತನಾಡಿ, ಬ್ರಹ್ಮಾವರ ಭದ್ರಗಿರಿಯಿಂದ ಮಾಬುಕಳ ತನಕ ಅತಿ ಶೀಘ್ರದಲ್ಲಿ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣ ಮತ್ತು ಆಕಾಶವಾಣಿ ವೃತ್ತದ ಬಳಿ ಬಾರ್ಕೂರು ರಸ್ತೆಯ ಮಾರ್ಗದ ಕುರಿತು ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾ ವೀಕ್ಷಕ ಫ್ರಾಂಕಿ ಡಿಸೋಜಾ ನೇತೃತ್ವದಲ್ಲಿ ಕಲ್ಯಾಣಪುರ ಕೆಜಿ ರೋಡ್ ರಸ್ತೆಯ ಕುರಿತು ಶಾಸಕರಿಗೆ ಮನವಿ ನೀಡಿದರು. ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ, ರಾಷ್ಟ್ರೀಯ ಹೆದ್ದಾರಿ 66ರ ಪ್ರಾಜೆಕ್ಟ್ ಮ್ಯಾನೇಜರ್ ರವಿಕುಮಾರ್, ವಾರಂಬಳ್ಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನಿತ್ಯಾನಂದ ಬಿಆರ್, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ರಾಜು ಕುಲಾಲ್, ನಾನಾ ಮುಖಂಡರುಗಳಾದ ಭುಜಂಗ ಶೆಟ್ಟಿ, ಬಿಎನ್ ಶಂಕರ್ ಪೂಜಾರಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅವೈಜ್ಞಾನಿಕವಾದಂತಹ ರಸ್ತೆ ನಿರ್ಮಾಣದಿಂದ ಬ್ರಹ್ಮಾವರ ಎಸ್ಎಂಎಸ್ ಶಾಲೆಯಿಂದ ಧರ್ಮಾರಂಭವರೆಗೆ 5 ವರ್ಷದಲ್ಲಿ ಪೊಲೀಸ್ ಇಲಾಖೆಗೆ ಕೊಟ್ಟಂತಹ ಅಂಕಿಅಂಶದ ಪ್ರಕಾರ 95 ಅಪಘಾತಗಳಾಗಿವೆ. ಅದರಲ್ಲಿ 26 ಜನ ಜೀವನದಲ್ಲಿದ್ದಾರೆ, 69 ಜನ ಮಾರಣಾಂತಿಕವಾದಂತಹ ಗಾಯಗಳಾಗಿವೆ. ಇವತ್ತು ಅತಿ ಮುಖ್ಯವಾಗಿರುವಂಥದ್ದು ಮಾಬುಕಳ ಬ್ರಿಡ್ಜ್ ಇಂದ ಬೇಲೂರು ಬ್ರಿಡ್ಜ್ವರೆಗೆ ಸರ್ವಿಸ್ ರಸ್ತೆಗಳನ್ನ ಖಂಡಿತವಾಗಿ ಇಲಾಖೆ ಮಾಡಿಕೊಡಲೇಬೇಕಾಗಿದೆ. ಬಹುಶಃ ಇವತ್ತು ಬೈಂದೂರು ಭಾಗದಲ್ಲಿ ಹೆಚ್ಚುವರಿಯಾಗಿ 4 ರಿಂದ 5 ಅಂಡರ್ ಪಾಸ್ಗಳು ಮಂಜೂರಾತಿಯಾಗಿದೆ. ಆದರೆ ಬ್ರಹ್ಮಾವರ ಭಾಗಕ್ಕೆ ಯಾಕೆ ಈ ರೀತಿಯ ಮಲತಾಯಿ ಧೋರಣೆ ಅನ್ನೋದು ನಮಗೆಲ್ಲ ಅನುಮಾನಗಳು ಮೂಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಫ್ಲೈಓವರ್ ಇವತ್ತು ಅತಿ ಅವಶ್ಯಕವಾಗಿದೆ. ಒಂದು ವೇಳೆ ಫ್ಲೈಓವರ್ ಆಗದೇ ಇದ್ರೂ ಕೂಡ ಕರಾವಳಿಯ ಬೈಪಾಸ್ ಅಲ್ಲಿ ಮಾಡಿರುವಂತಹ ಅಂಡರ್ ಪಾಸ್ ಅನ್ನಾದರೂ ತಕ್ಷಣ ಮಂಜೂರಾತಿ ಮಾಡುವಲ್ಲಿ ತಾವು ಶಾಸಕರು ಗಮನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬೈಕಿನವರೆಲ್ಲ ಏನಿದ್ರೆ ಬಹಳಷ್ಟು ಅಪಾಯಕಾರಿ. ಬಹುಶಃ ಅವೈಜ್ಞಾನಿಕ ಕಾಮಗಾರಿಗೆ ಒಂದು ಬಹುಮಾನ ಕೊಡುತ್ತಿದ್ರೆ ಬ್ರಹ್ಮಾವರದಷ್ಟು ಅಸಮರ್ಪಕ ಕಾರ್ಯಗಳು ಎಲ್ಲೂ ಆಗ್ತದೆ. ಯಾಕಂದ್ರೆ ಇಲ್ಲಿ ಒಂದು ಕ್ಯಾಟಲ್ ಪಾಸ್ ಅಗತ್ಯವೇ. ಕ್ಯಾಟಲ್ ಪಾಸ್ ದನ ಜಾನುವಾರು ಸಾಗಾಟಕ್ಕೆ ಮಾಡುವುದು. ಇಲ್ಲಿ ಒಂದು ಕ್ಯಾಟಲ್ ಕೂಡ ಇವತ್ತಿನಲ್ಲಿ ಪಾಸ್ ಆಗಿ ಯಾರು ನೋಡಿಲ್ಲ. ಇಲ್ಲಿ ಪಾಪ ಕಾರಿನವರು ಬೈಕಿನವರಿಗೆ ಕಷ್ಟಪಟ್ಟು ಆಚೆ ಹೋಗ್ತಾರೆ. ಪ್ರಮುಖವಾದ ಇಲ್ಲಿ ಏನ್ ಹೇಳ್ತಾರೆ, ವಿಧಿವಿಧಾನಸೌಧ ಇದೆ, ಇಲ್ಲಿ ಬರ್ಲಿಕ್ಕೆ ಸಮರ್ಪಕ ದಾರಿ ಇಲ್ಲ. ರಸ್ತೆಯಲ್ಲೆಲ್ಲ ವೆಹಿಕಲ್ ಇಟ್ಕೊಂಡಿರ್ತದೆ. ಇನ್ನೊಂದು ಬಹುಮುಖ್ಯ, ನಾವು ಹಲವಾರು ನಮ್ಮ ಆತ್ಮೀಯರನ್ನು ಈಗಾಗಲೇ ಕಳೆದುಕೊಂಡ ಸ್ಥಳ ಎಸ್ಎಂಎಸ್ ಕಾಲೇಜಿನ ಬಳಿ ದಿನಕ್ಕೆ 1500 ಮಿನಿಮಮ್ ವೆಹಿಕಲ್ಸ್ ಆಶ್ರಯ ಹೋಗ್ತಿದೆ. ಎಸ್ಎಂಎಸ್ ಕಾಲೇಜಿಗೆ, ಎಸ್ಎಂಎಸ್ ಚರ್ಚ್ಗೆ ಮತ್ತು ಮದರ್ ಪ್ಯಾಲೇಸ್ ಆಡಿಟೋರಿಯಂಗೆ ಹೋಗ್ತದೆ. ವಿದ್ಯಾರ್ಥಿಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಸರ್ವಿಸ್ ರೋಡ್, ಡಿಸಿ ರೋಡ್ ಇಂದ ಬ್ರಿಡ್ಜ್ ವರೆಗೆ 2 ಕಡೆ ಸರ್ವಿಸ್ ರೋಡ್ ಅಗತ್ಯ. ಹೆಚ್ಚಿಲ್ಲ 300 ಕಿಲೋಮೀಟರ್ ಆಗ್ಬಹುದು ಸರ್ಕಾರಿ ತಗೊಂಡವರೆ. ಪ್ಲಸ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಫ್ಲೈಓವರ್, ಈ ಅಂಡರ್ ಪಾಸ್ ಅನ್ನ ತೆಗೆದು ನನ್ನ ಶಾಸಕರ ಬಾಗ್ಪುರಲ್ಲಿ ಸ್ವಲ್ಪ ಮಾಡೋಣ, ಸ್ವಲ್ಪ ವಿಸ್ತರಣೆ ಮಾಡಿ ಬಾಗ್ಪುರಲ್ಲಿ ಮಾಡಬಹುದು. ಬಹುಶಃ ಇದಕ್ಕೆ ಟೈಮ್ ತಗೊಳ್ತದೆ. ಅದರ ಹೊರಗೆ ಈಗ ಬಾಗ್ಪುರ್ನಲ್ಲಿ ಈಗ ಇವರು ನಮ್ಮ ರವಾಣಿಯವರು ಹೇಳಿದಾಗೆ ಡೌನ್ ಅಂತ ಹೇಳಿದ್ರೆ ಅರ್ಧ ದಾರಿ ಮ್ಯಾಪ್ ಬಂದಾಗ ಎಲ್ಲಿಂದ ಗಾಡಿ ಬಂದ್ರೆ ಎಷ್ಟು ಜನ ಬೀಳ್ತಾರೆ ಅಂತಿಲ್ಲ. ಒಂದು ಎರಡನೇದು ದೊಡ್ಡ ಗಾಡಿ, ಲೋಡ್ ಗಾಡಿ ಕಮಾನಿಗೆ ಹೊಡಿತಾರೆ, ಅದನ್ನ ಅಡಿಯಿಂದ ಏರಿಸಿದ್ದಾರೆ. ಅದು ಆ ದಿವಸ ಚರ್ಚೆ ಮಾಡಿದಾಗ ನಾವು ನನ್ನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಗಲಾಟೆ ಮಾಡಿ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಕನ್ಸಲ್ಟೆನ್ಸಿ ಮತ್ತೆ ಕಾಂಟ್ರಾಕ್ಟಿಂಗ್ ಸಿಕ್ಕಾಪಟ್ಟೆ ಹೋಯ್ತು. ಜಿತೇಂದ್ರ ಪ್ರಸಾದ್ ಅಂತ ಸೆಂಟ್ರಲ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಹಾಗಾಗಿ ಅವ್ರು ಹೇಳಿದ್ರು ಎಸ್ಟಿಮೇಟ್ ಆಗಿದೆ, ಇಂಟರ್ನ್ಯಾಷನಲ್ ಟೆಂಡರ್ ಈಗ ಕ್ಯಾನ್ಸಲ್ ಆಗ್ತದೆ. ಹಾಗೆ ಮಾಡಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಹೇಳಿರ್ತೀವಿ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಇಲ್ಲಿ ಗೌಪಾಸ್ ಮಾಡಿದ್ರು. ಆಕ್ಚುಲಿ ಚರ್ಚ್ ಹತ್ರ ಇತ್ತು. ಚರ್ಚಿಂದ ಬಸ್ ಸ್ಟ್ಯಾಂಡ್ ಹತ್ರ 100 ಫೀಟ್ ಹೈಟ್ ಅಲ್ಲಿ ಮೊದಲು ಅವರಿಗೆ ಹೋಗ್ತದೆ ಹೈವೇ. ಬಸ್ಸಲ್ಲಿ ಹೋಗುದು, ಬಸ್ ಇಲ್ಲಿಗೆ 100 ಫೀಟ್ ಮ್ಯಾಗ್ ಇರ್ತದೆ. ಆದ್ರೆ ಟೆಂಪರರಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ದಯಮಾಡಿ ಅದ್ರ ನಂತರ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳಿದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಫ್ಲೈಓವರ್ ನಾವು ಎಸ್ಟಿಮೇಟ್ ಸಹ ಮಾಡಿದ್ವಿ. ಒಂದು 10 ಕೋಟಿಗೆ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಒಂದು ಡಬಲ್ ವೆಂಡಿಂಗ್ ಒಂದು ಇದು ಮಾಡಿದ್ದಾರೆ. ಹೈವೇ ಕೆಲಸ ಬರೋದಿಲ್ಲ ಮಾಡುವುದು. अभी इसका साल हो गया, अभी फिर पब्लिक से आपने सर एक्चुअली कंस्ट्रक्शन समय में इतना ट्रैफिक नहीं है, इतना पब्लिक नहीं है. तो अभी पब्लिक बढ़ा हुआ है. आपको एक वोट दिया. इसका पहले एक रोड था, तभी एक्सीडेंट कम था. तभी आपका डबल रोड हुआ ना, तभी एक्सीडेंट ज्यादा हो. अभी बात बोल रहे हैं कॉर्पोरेट कितना साल करेगा और कितना साल करेगा बोलो. आज ही बोल रहे कितना साल करेगा. अभी एक्चुअली हम
ಎಲ್ಲ ಅಧಿಕಾರಿಗಳನ್ನ ನಾವು ಎಚ್ಚರಿಸ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದು ಪ್ರಾಥಮಿಕವಾಗಿ हम आपको ये सूचना दे रहे हैं और फ्यूचर में हम ये प्रतिभटना करके हम इसका रास्ता को भी करेंगे. हम ये चेतावनी. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.